ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ಬಿಗ್ ಬಾಸ್ ಸೀಸನ್ 12 ಒನ್ ಮ್ಯಾನ್ ಶೋ ಆಯ್ತಾ? ಗಿಲ್ಲಿ ಇಲ್ಲದಿದ್ರೆ ಈ ಬಾರಿಯ ಸೀಸನ್ ಫ್ಲಾಪ್ ಆಗ್ತಾ ಇತ್ತಾ? ಗಿಲ್ಲಿಯ ತಾಕತ್ತೇನು, ಗಿಲ್ಲಿಯ ಆಟ ಎಂಥದ್ದು ಅಂತ ಹೇಳಿ ಈ ವೀಕ್ ಅಲ್ಲಿ ಗೊತ್ತಾಯ್ತಾ ಜನಗಳಿಗೆ. ಗಿಲ್ಲಿನ ಟಾರ್ಗೆಟ್ ಮಾಡಿದ ರಜತ್ ಮಂಜುಗೆ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚು ಬಿಡಿಸಿದ್ರ ಗಿಲ್ಲಿ ಅಭಿಮಾನಿಗಳು. ಸಾಲು ಸಾಲು ಕಾಮೆಂಟ್ ಗಳ ಮೂಲಕ ಗಿಲ್ಲಿಯ ಆರ್ಭಟ ಹೇಗಿದೆ ಅಂತ ಹೇಳಿ ಸಾರಿ ಸಾರಿ ತೋರಿಸ್ತಾ ಇದ್ದಾರ ಅಭಿಮಾನಿಗಳು. ಹಾಗಾದ್ರೆ ಈ ವಾರ ಕಂಪ್ಲೀಟ್ ಒನ್ ಮ್ಯಾನ್ ಶೋ ಆಗಿದ್ದಂತಹ ಗಿಲ್ಲಿಯ ಆಟಕ್ಕೆ ಜನ ಏನ್ ಹೇಳ್ತಿದ್ದಾರೆ, ಅಷ್ಟಕ್ಕೂ ಈ ವಾರ ಗಿಲ್ಲಿಯ ಆಟ ಹೇಗಿತ್ತು, ಬನ್ನಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಸೀಸನ್ ಆರಂಭ ಆಗೋಕ್ಕಿಂತ ಪೂರ್ವದಲ್ಲಿ ಒಂದಷ್ಟು ಅನಲೈಸೇಷನ್ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇತ್ತು. ಯಾರೆಲ್ಲ ಬಿಗ್ ಬಾಸ್ ಸೀಸನ್ 12ಕ್ಕೆ ಬರ್ತಾರೆ ಅಂತ ಹೇಳಿ. ಅದರಲ್ಲಿ ಅತಿ ಹೆಚ್ಚಾಗಿ ಗಿಲ್ಲಿ ನಟನ ಸುದ್ದಿಗೆ ತಳಕ್ ಹಾಕೊಳ್ತಾ ಇತ್ತಿದ್ದು ಗೊತ್ತಿದೆ ನಿಮಗೆ. ಸೊ ಆಗ ಗಿಲ್ಲಿ ಈ ಬಾರಿಯ ಸೀಸನ್ಗೆ ಬರ್ತಾರೆ ಅನ್ನೋದಕ್ಕಿಂತ ಗಿಲ್ಲಿನೇ ಈ ಸೀಸನ್ ವಿನ್ನರ್ ಆಗ್ತಾರೆ ನೋಡಿ ಅಂತ ಹೇಳಿ ಹಲವು ಜನ ಅವರ ಬಗ್ಗೆ ಭವಿಷ್ಯವನ್ನ ನುಡಿತಾ ಇದ್ರು. ಇನ್ನು ಇಲ್ಲಿಯವರೆಗೂ ಕೂಡ ಯೂಟ್ಯೂಬ್ ಚಾನೆಲ್ ಮೂಲಕ ಮತ್ತೆ ಒಂದಷ್ಟು ಸ್ಯಾಟಲೈಟ್ ಚಾನೆಲ್ ಅಲ್ಲೂ ಕೂಡ ಅಬ್ಬರಿಸಿರುವಂತಹ ಗಿಲ್ಲಿ ನಟ, ಆದ್ರೆ ಬಿಗ್ ಬಾಸ್ ಮನೆಗೆ ಬಂದ ನಂತರ ಈಗೇನು ಅವರಿಗೆ ಫ್ಯಾನ್ ಫಾಲೋವರ್ಸ್ ಮತ್ತೆ ಆ ಒಂದು ಫ್ಯಾನ್ಸ್ ಗಳಿಂದ ಸಿಗ್ತಾ ಇರುವಂತಹ ಈ ಒಂದು ಸಂಭ್ರಮ ಮತ್ತೆ ಅಭಿಮಾನದ ಹೊಳೆ ಮತ್ತೆ ಇಂತಹ ಒಂದು ದೊಡ್ಡ ಸಪೋರ್ಟ್ ಏನಿದೆಯಲ್ಲ, ಇಲ್ಲಿವರೆಗೂ ಸಿಕ್ಕಿರ್ಲಿಲ್ಲ. ಈಗ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚಾಗಿ ಗಿಲ್ಲಿ ನಟನಿಗೆ ಸಿಗ್ತಾ ಇದೆ ಅಂತಂದ್ರೆ ತಪ್ಪಿಲ್ಲ. ಸೊ ಹಾಗಾದ್ರೆ ಗಿಲ್ಲಿಯ ಆಟ ಹೇಗಿದೆ, ಯಾವ ರೀತಿಯಾಗಿ ಆಟ ಆಡ್ತಾರೆ, ಯಾಕೆ ಗಿಲ್ಲಿಯಿಂದ ಬಿಗ್ ಬಾಸ್ ಶೋ ಒನ್ ಮ್ಯಾನ್ ಶೋ ಆಗ್ತಾ ಇದೆ, ಸೊ ಇದರ ಬಗ್ಗೆ ಗೊತ್ತಾಗಿ ರಜತ್ ಮತ್ತು ಮಂಜು ಉಳಿದಂತ ಸ್ಪರ್ಧಿಗಳಿಗೆ ಅಲರ್ಟ್ ಮೆಸೇಜ್ ಅನ್ನ ಕೊಟ್ರ. ಏನೇನ್ ಆಗ್ತಾ ಇದೆ ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ಗಿಲ್ಲಿ ಟಾಸ್ಕ್ ಅಲ್ಲಿ ಏನೋ ದೊಡ್ಡದಾಗಿ ಆಟ ಆಡೋದಿಲ್ಲ, ಆದ್ರೆ ಯುಕ್ತಿಯಿಂದ ಆಟ ಆಡುವಂತಹ ನಟ ಗಿಲ್ಲಿ ನಟ. ನಿಮಗ್ ಗೊತ್ತಿದೆ, ಅವರು ಪ್ರತಿಯೊಂದು ಮಾತಿನಲ್ಲೂ ಕೂಡ ಕಾಮಿಡಿ ಇರುತ್ತೆ. ಕೆಲವರು ಹೇಳ್ತಾರೆ ನಿಮ್ಮ ಮಾತಿನಿಂದ ನಮಗ್ ನೋವಾಗುತ್ತೆ, ಚುಚ್ಚು ಮಾತಾಡ್ತೀರಾ ಅಂತ ಹೇಳ್ತಾರೆ. ಬಟ್ ಯಾರು ಸತ್ಯವನ್ನ ಹೇಳ್ತಾರೆ, ಯಾರು ಇರೋ ವಿಚಾರವನ್ನ ಇದ್ಕಿದ್ದಾಗೆ ಹೇಳ್ತಾರೆ ನೋಡಿ, ಅವರೆಲ್ಲರ ಮಾತುಗಳು ಕೂಡ ಕಹಿಯಾಗೆ ಇರುತ್ತೆ. ಸೊ ಕಾಮಿಡಿನೂ ಮಾಡ್ತಾ ಇದ್ದಾರೆ, ಮನೆ ಮಂದಿ ಯಾವ ರೀತಿಯಾಗಿ ನೀವು ಆಟ ಆಡ್ತಿದ್ದೀರಪ್ಪ ಅನ್ನೋದನ್ನು ಕೂಡ ಅವರು ಎಚ್ಚರಿಸ್ತಾ ಇದ್ದಾರೆ. ಬಟ್ ಇವ್ರು ಎಚ್ಚೆತ್ಕೊಳ್ತಿಲ್ಲ ಅಂತಂದ್ರೆ ಅದು ಅವರ ಹಣೆ ಬರ ಅಂತಾನು ಕೂಡ ಗಿಲ್ಲಿ ಹೇಳ್ತಾರೆ. ಇನ್ನೊಂದು ಕಡೆಗೆ ಗಿಲ್ಲಿ ನೀವು ಗಮನಿಸಬಹುದು, ಯಾರ ಜೊತೆಗೆ ಅವರು ಮನಸ್ತಾಪವನ್ನ ಮಾಡ್ಕೊಳ್ಳಂಗಿಲ್ಲ. ಮತ್ತೆ ಒಂದ್ ವೇಳೆ ಅವ್ರ ಜೊತೆ ಜಗಳ ಆಯ್ತು ಅನ್ಕೊಳ್ಳಿ, ಆ ವೀಕ್ ಆದ್ರೂ ಸಹಿತ ಅವ್ರ ಜೊತೆಗೆ ಅವ್ರು ಮಾತಾಡ್ತಾ ಇರ್ತಾರೆ. ಸೊ ಅಂತಂದ್ರೆ ಇಲ್ಲಿವರೆಗೂ ನೀವು ಸೀಸನ್ ಗಳನ್ನ ನೋಡ್ಕೊಂಡ್ ಬಂದಿರ್ತೀರಾ, ಯಾರ ನಡುವೆ ಒಂದ್ ಸ್ವಲ್ಪ ಭಿನ್ನಾಭಿಪ್ರಾಯ ಬರಲಿ, ಒಂದ್ ಸ್ವಲ್ಪ ಜಗಳ ಆಗ್ಲಿ, ಅವ್ರ ಜೊತೆ ಅವ್ರು ಆ ವೀಕ್ ಅಲ್ಲ 1-2 ವಾರ ತಿರುಗಿನೂ ನೋಡೋದಲ್ಲ. ಕೆಲವರಂತೂ ಆ ಸೀಸನ್ ಕೂಡ ಅವ್ರ ಜೊತೆ ಮಾತಾಡ್ತಾನೆ ಇರೋದಿಲ್ಲ, ಹೊರಗ್ ಬಂದ ಮೇಲೂ ಕೂಡ ಅದೇ ದ್ವೇಷವನ್ನು ಕೂಡ ಸಾಧಿಸ್ತಾ ಇರೋ ಜನಗಳನ್ನ ನೋಡ್ತೀರಿ. ಸೊ ಹೀಗಾಗಿಗೆ ಗಿಲ್ಲಿ ಅಂದ್ರೆ ಎಲ್ಲರಿಗೂ ಇಷ್ಟ. ಗಿಲ್ಲಿ ಹೇಗಂತಂದ್ರೆ ಒಂಥರ ನೀರಿದ್ದ ಹಾಗೆ, ಎಲ್ಲರ ಜೊತೆಗೂ ಕೂಡ ಹೊಂದ್ಕೊಳ್ತಾರೆ, ಎಲ್ಲರ ಜೊತೆಗೂ ಕೂಡ ಬೆರೀತಾರೆ. ಇವ್ರು ನನ್ನ ದ್ವೇಷಿ ಕಂಟೆಂಟ್, ಇವ್ರು ನನ್ನ ಎನಿಮಿ, ಇವ್ರು ನನಗೆ ತುಂಬಾ ಆಪ್ತರು ಅನ್ನೋ ರೀತಿಯಾದಂತ ಭೇದ ಭಾವ ಇಲ್ಲ. ಎಲ್ಲರ ಜೊತೆಗೂ ಕೂಡ ಒಂದೇ ಆಟ. ನೀವ್ ನೋಡಿ, ಧ್ರುವಂತನ್ ಜೊತೆಗೂ ಒಂದೇ ರೀತಿಯಾಗಿರ್ತಾರೆ, ಅಶ್ವಿನಿ ಜೊತೆಗೂ ಒಂದೇ ರೀತಿಯಾಗಿರ್ತಾರೆ, ಮತ್ತೆ ಕಾವ್ಯಳ ಜೊತೆಗೂ ಕೂಡ ಏನ್ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅದು ಸರಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಅಂದ್ರೆ ಅವ್ರಿಗೆ ನಾಮಿನೇಟ್ ಮಾಡೋದೇ ಆಗಿರ್ಬೋದು, ಮತ್ತೆ ಅವ್ರಿಗೆ ಕಳಪೆ ಕೊಡೋದು, ಉತ್ತಮ ಕೊಡೋ ವಿಚಾರ ಆಗಿರ್ಬೋದು, ಎಲ್ಲವನ್ನು ಕೂಡ ಸರಿಯಾಗಿ ಅನಲೈಸ್ ಮಾಡ್ತಾರೆ. ಇನ್ನೊಂದು, ಗಿಲ್ಲಿಗೆ ತುಂಬಾ ಅಂದ್ರೆ ತುಂಬಾ ಬುದ್ಧಿ ಶಕ್ತಿ ಇದೆ, ಮತ್ತೆ ನೆನಪಿನ ಶಕ್ತಿ ಇದೆ ಅಂತಂದ್ರೆ ತಪ್ಪಿಲ್ಲ. ಯಾರು ಏನೇ ತಪ್ಪು ಮಾಡಿದ್ರು ಮನೆ ಮಂದಿ ಮರ್ತು ಹೋಗ್ಬೋದು, ಆದ್ರೆ ಗಿಲ್ಲಿ ಮಾತ್ರ ಮರೆಯೋದಿಲ್ಲ. ಏನಾದ್ರೂ ನಾಮಿನೇಷನ್ ರೌಂಡ್ ಅಲ್ಲಿ ನೀವು ಯಾರಾದ್ರೂ ಏನ್ ತಪ್ಪು ಮಾಡಿರ್ತಾರಲ್ಲ, ಅದನ್ನ ಸರಿಯಾಗಿ ಅವ್ರಿಗೆ ನೆನಪಿಸಿ, ಹೀಗೆ ಆಗಿತ್ತು, ನೀವ್ ಹೀಗೆ ಮಾಡಿದ್ರಿ ಅನ್ನೋದನ್ನ ಕರೆಕ್ಟ್ ಆಗಿ ಮಖಕ್ ಹೊಡೆದಂಗ್ ಹೇಳುವಂತಹ ನಟ ಗಿಲ್ಲಿ ನಟ. ಅಷ್ಟೇ ಅಲ್ಲ ಕಣ್ರಿ, ನಾವು ಈಗ ಈ ವಾರದ ಬಗ್ಗೆ ಮಾತನಾಡೋಣ. ಈ ವಾರ ಅಂತೂ ಕಂಪ್ಲೀಟ್ ಒನ್ ಮ್ಯಾನ್ ಶೋ ಆಗೋಗ್ಬಿಡ್ತು ಸೀಸನ್, ಅಂದ್ರೆ ಬಿಗ್ ಬಾಸ್ ಸೀಸನ್ 12. ಸೊ ಅದನ್ನ ಬಂದಿರುವಂತ ಅತಿಥಿಗಳು ಕೂಡ ಹೇಳ್ತಾ ಇದ್ರು, ಹೊರಗಡೆ ಇರುವಂತ ಅಭಿಮಾನಿಗಳು ಅದನ್ನೇ ಪ್ರೂವ್ ಮಾಡಿದ್ರು. ಹೇಗಾಯ್ತು ಅಂತಂದ್ರೆ ನೋಡಿ, ಗಿಲ್ಲಿ ಅವ್ರ ಅಟೆನ್ಷನ್ ಸೀಕರ್ಗೋಸ್ಕರ ಮಾಡೋದಿಲ್ಲ, ನಾರ್ಮಲ್ ಆಗಿ ಎಲ್ಲರ ಜೊತೆಗೆ ಕಾಮಿಡಿ ಆಗಿ ಮಾತನಾಡುವಂಥದ್ದು, ಎಲ್ಲದರಲ್ಲೂ ಕೂಡ ತಲಹರಟೆಯನ್ನ ಮಾಡುವುದು, ಈ ರೀತಿಯಾಗಿ ಮಾಡ್ತಾನೆ ಇಲ್ಲಿವರೆಗೂ ಫೇಮಸ್ ಆಗಿ ಮತ್ತೆ ಜನಗಳ ಮನಸ್ಸಿಗೆ ಹತ್ರ ಆಗಿರುವಂತಹ ನಟ. ಸೊ ಈಗ ಏನಾಯ್ತು ಅಂತಂದ್ರೆ ಬಂದಿರುವಂತ ರಜತ್ ಆಗ್ಲಿ ಮಂಜು ಆಗ್ಲಿ
ಅವ್ರು ಹೇಗೆ ಅಂತಂದ್ರೆ ಇವ್ರೇನು ಉಳಿದಂತ ಸ್ಪರ್ಧಿಗಳು ಹೆಂಗ್ ಸಪ್ಪೆ ಆಗಿದಾರಲ್ಲ ಅವ್ರು ಆ ರೀತಿ ಅಲ್ಲ. ನೀವು ಕಳೆದ ಸೀಸನ್ ಅಲ್ಲಿ ನೋಡಿದಿರಿ ಯಾವ್ ಸರಿ ಯಾವ್ ತಪ್ಪು, ನಮಗಿಂತ ಇವ್ರು ಏನಾದ್ರೂ ಫೋಕಸ್ ಆಗ್ತಾ ಇದ್ದಾರಾ, ಹೈಲೈಟ್ ಆಗ್ತಾ ಇದ್ದಾರಾ, ಸೊ ಹೇಗಾದ್ರೂ ಮಾಡಿ ಅವ್ರನ್ನ ಡಾಮಿನೇಟ್ ಮಾಡ್ಬೇಕು, ಅವ್ರ ತಪ್ಪುಗಳನ್ನ ಹೇಳ್ಬೇಕು, ಈ ರೀತಿಯಾಗಿ ಇದ್ದಂತಹ ಅಂದ್ರೆ ಸೀಸನ್ 11 ನಲ್ಲಿ ಅವ್ರ ಆಟವನ್ನ ನೋಡುತ್ತೀರಾ, ರಜತ್ ಆಗ್ಲಿ ಮಂಜು ಆಗ್ಲಿ. ಸೊ ಅಂತವ್ರ ಮುಂದೆ ಗಿಲ್ಲಿ ಏನಾಯ್ದ್ರು ಅಂತಂತಂದ್ರೆ ಇಲ್ಲಿ ಡಮ್ಮಿ ಮಾತ್ರ ಆಗಿಲ್ಲ, ಇವರು ಡಮ್ಮಿ ಮಾಡಕ್ಕೆ ಟ್ರೈ ಮಾಡಿದ್ರು. ಆದ್ರೆ ರಜತ್ ಮತ್ತೆ ಮಂಜುನ ಬೆವರಳಿಸಿದ್ರು ಗಿಲ್ಲಿಯ ಅಭಿಮಾನಿಗಳು. ಹೇಗೆ ಅಂತಂತಂದ್ರೆ ಇಲ್ಲಿ ಅತಿಥಿಗಳ ಸ್ವಾಗತ ಆಗ್ತಾ ಇದ್ದಂತೆ ಗಿಲ್ಲಿ ತಮ್ಮ ಆ ಕಾಮಿಡಿನ ಶುರು ಮಾಡ್ಕೊಂಡ್ರು. ಆಗ ಮಂಜು ಅವರು ಬರುತ್ತಲೇ ಅವ್ರನ್ನ ಟಾರ್ಗೆಟ್ ಮಾಡಿದ್ದು. ಹಾಗೆ ರಜತ್ ಕೂಡ ಕೆಲವೊಂದಷ್ಟು ವಿಚಾರಗಳಲ್ಲಿ ಅವ್ರ ವಿಚಾರದಲ್ಲಿ ನಾಲಿಗೆನ ಹರಿಬಿಟ್ಟಿದ್ದು. ಹಾಗೆ ಮಂಜುನು ಕೂಡ ಸೊ ಪದಗಳನ್ನ ಹೇಳಕ್ಕೆ ಆಗಂಗಿಲ್ಲ. ಸೊ ಆ ರೀತಿಯಾಗಿ ನಿಂದಿಸಿದ್ರು ಗಿಲ್ಲಿನ. ಎಷ್ಟಾಗುತ್ತೋ ಅಷ್ಟು ಟಾರ್ಗೆಟ್ ಮಾಡಿದ್ರು. ನಿಂತ್ರು ಬೈಯೋದು, ಕೂತ್ರು ಬೈಯೋದು, ಏನ್ ಮಾಡಿದ್ರು ಬೈಯೋದು. ಮತ್ತೆ ಕೆಲವೊಮ್ಮೆ ಅವ್ರದ್ದು ಹೆಂಗಂತಂದ್ರೆ ಡಿಪಾರ್ಟ್ಮೆಂಟ್ ಅಂತಂದ್ರೆ ಇವಾಗ ಏನು ಬಿಬಿ ಪ್ಯಾಲೇಸ್ ಆಗಿತ್ತಲ್ಲ, ಸೊ ಅವ್ರ ಡಿಪಾರ್ಟ್ಮೆಂಟ್ ಏನು ಅಂತಂದ್ರೆ ಕ್ಲೀನ್ ಮಾಡೋದಲ್ಲ ಅವ್ರ ಡಿಪಾರ್ಟ್ಮೆಂಟ್. ಅವ್ರು ಹೆಂಗಂತಂದ್ರೆ ವೇಟರ್ ಆಗಿರ್ತಾರೆ, ಅಂತಂದ್ರೆ ಆರ್ಡರ್ ತಗೊಳ್ಳೋ ಅಂತವ್ರು. ಆದ್ರೆ ಈ ಮಂಜು ಆಗ್ಲಿ ರಜತ್ ಆಗ್ಲಿ ಅವ್ರ ಕಡೆಯಿಂದ ಸರ್ವಿಸ್ ಮಾಡಿಸ್ಕೊಳ್ಳುವಂಥದ್ದು, ಮತ್ತೆ ಕ್ಲೀನ್ ಮಾಡು ಅಂತ ಹೇಳುವಂಥದ್ದು, ಮತ್ತೆ ಊಟ ಮಾಡ್ಬೇಡ ನೀನು ಅಂತ ಹೇಳಿ ಈ ರೀತಿಯಾಗಿ ಗಿಲ್ಲಿನ ಎಷ್ಟಾಗುತ್ತೋ ಅಷ್ಟು ಬೆಂಡ್ ಮಾಡ್ಬೇಕು, ಕುಗ್ಗಿಸ್ಬೇಕು ಅನ್ನೋ ಪ್ರಯತ್ನವನ್ನ ಮಾಡಿದ್ರು. ಗೊತ್ತಿಲ್ಲ ಇಲ್ಲಿ ನಾವು ಮಂಜು ಮತ್ತೆ ರಜತ್ ಅವ್ರದ್ದು ತಪ್ಪು ಅಂತ ಹೇಳಕ್ ಆಗಂಗಿಲ್ಲ. ಯಾಕಂತಂದ್ರೆ ಮಂಜು ಮತ್ತೆ ರಜತ್ ಮತ್ತೆ ಚೈತ್ರ, ಮೋಕ್ಷಿತಾ, ತ್ರಿವಿಕ್ರಮ್ ಇವ್ರಿಗೇನಾದ್ರೂ ಸೀಕ್ರೆಟ್ ಟಾಸ್ಕ್ ಕೂಡ ಕೊಟ್ಟಿರ್ತಾರೆ. ನೀವು ಹಿಂಗೆ ಮಾಡ್ಬೇಕು, ಮತ್ತೆ ಗಿಲ್ಲಿನೇ ಉರ್ಸ್ಬೇಕು, ಗಿಲ್ಲಿನೇ ಟಾರ್ಗೆಟ್ ಮಾಡ್ಬೇಕು. ಯಾಕಂತಂದ್ರೆ ಬಿಗ್ ಬಾಸ್ ಸೀಸನ್ 1 ಮ್ಯಾನ್ ಶೋ ಆಗ್ತಾ ಇದೆ. ಮಿಕ್ಕಿರುವಂತಹ ಸದಸ್ಯರು ಯಾರು ಕೂಡ ಸರಿಯಾಗಿ ಆಟನೇ ಆಡ್ತಾ ಇಲ್ಲ. ಗೇಮ್ ಅಂದ್ರೆ ಏನ್ ಆಡೋದೇ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ನೀವು ಹೋಗಿ ತೋರಿಸ್ಕೊಡಿ, ನೀವು ಹೋಗಿ ಎಚ್ಚರಿಕೆಯ ಗಂಟೆನ ಹೊಡೆದು ಬನ್ನಿ ಅಂತ ಹೇಳಿ ಕಳಿಸಿದ್ರು ಏನೋ ಗೊತ್ತಿಲ್ಲ. ಯಾಕಂತಂದ್ರೆ ಅಂತಂದ್ರೆ ಆಟ ಆಡುವ ಸಮಯದಲ್ಲೂ ಕೂಡ ರಜತ್, ಮಂಜು, ತ್ರಿವಿಕ್ರಮ್ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು. ಮತ್ತೆ ಅಂತಂದ್ರೆ ಆಟ ಮುಗಿದ ನಂತರವೂ ಸಹಿತ ಅಶ್ವಿನಿಗಾಗ್ಲಿ, ಮತ್ತೆ ಕೆಲವೊಂದಿಷ್ಟು ಸ್ಪಂದನಗಾಗ್ಲಿ, ಕಾವ್ಯಗಾಗ್ಲಿ, ಧ್ರುವಂತ್ಗೆ, ಮತ್ತೆ ಧನುಷ್ಗೆ, ಅಭಿಗೆ ನೀವ್ ಯಾಕೆ ಗಿಲ್ಲಿ ವಿರುದ್ಧ ಮಾತನಾಡೋದಿಲ್ಲ? ಎಲ್ಲವನ್ನು ಕೂಡ ಸಹಿಸ್ಕೊಂಡ್ಬಿಡ್ತೀರಾ ಯಾಕೆ? ಸಹಿಸ್ಕೋಬಾರ್ದು, ನೀವು ಕೂಡ ಮಾತಾಡ್ಬೇಕು. ಇಲ್ಲ ಅಂತಂದ್ರೆ ಗಿಲ್ಲಿನೇ ಈ ಸೀಸನ್ ವಿನ್ನರ್ ಆಗಿ ಹೋಗ್ಬಿಡ್ತಾರೆ. ಆಮೇಲೆ ನೀವು ಗಿಲ್ಲಿನ ಗಮನಿಸಿ, ಒಂದೊಳ್ಳೆ ಅದ್ಭುತ ನಟ ಗಿಲ್ಲಿ, ಮತ್ತೆ ತುಂಬಾ ತಿಳುವಳಿಕೆ ಇರುವಂತ ಹುಡುಗ. ಸೊ ಹಾಗಾಗಿಯೇ ನಿಮ್ಮನ್ನ ಯಾವ ರೀತಿಯಾಗಿ ಅವನು ಮ್ಯಾನೇಜ್ ಮಾಡ್ಬೇಕು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹೀಗಾಗಿ ನೀವೆಲ್ಲ ಪಳಗ್ಬಿಟ್ಟಿದ್ದೀರಾ ಆತನ ಕೈಯಲ್ಲಿ. ಹಾಗಾಗಿ ನೀವು ಆತ ಹೇಳ್ದಂಗೆ ಕೇಳ್ತಾ ಇದ್ದೀರಿ ಅಂತ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಆಯ್ತು. ಒಟ್ಟಿನಲ್ಲಿ ಎಚ್ಚರಿಕೆಯ ಕರಗಂಟೆಯನ್ನ ಈಗ ಬಂದಿರುವಂತ ಅತಿಥಿಗಳು ಉಳಿದಂತ ಸ್ಪರ್ಧಿಗಳಿಗೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಉಳಿದಂತ ಸ್ಪರ್ಧಿಗಳು ಯಾವ ರೀತಿಯಾಗಿ ಆಟ ಆಡ್ತಾರೆ, ಇವ್ರು ಇನ್ನೂ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೋ ಇಲ್ವೋ ಅನ್ನೋದರ ಬಗ್ಗೆ ಇನ್ನೂ ಖಾತ್ರಿ ಇಲ್ಲ ಉಳಿದಂತ ಸ್ಪರ್ಧಿಗಳಿಗೆ. ಸೊ ಎಚ್ಚೆತ್ಕೊಂಡು ಆಟ ಚೆನ್ನಾಗಿ ಆಡ್ತಾರ, ಅಥವಾ ಗಿಲ್ಲಿ ಕೈಗೆ ಕಪ್ ಕೊಟ್ಟು ನೀನೇ ಈ ಸೀಸನ್ ವಿನ್ನರ್ ಅಂತ ಹೇಳಿ ಇನ್ನೂ ತೆಪ್ಪಗಾಗ್ಬಿಡ್ತಾರ? ಕಾದ್ ನೋಡೋಣ ಇನ್ನು ಏನೇನೆಲ್ಲ ಆಗ್ಬೋದು ಅಂತ ಹೇಳಿ. ಈ ರಿವ್ಯೂ ಬಗ್ಗೆ, ಗಿಲ್ಲಿ ನಟನ ಅದ್ಭುತ ಆಟದ ಬಗ್ಗೆ ನಿಮ್ಗೇನ್ ಅನಿಸ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.